ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿದ್ಯಾರ್ಥಿಗಳ ತಾಕತ್ತು ರಾಜ್ಯ ಸರ್ಕಾರಕ್ಕೆ ತಟ್ಟಿದೆ. ಬಿಜೆಪಿ ಹಾಗೂ ಆಕ್ಸಾ ಪ್ರತಿಭಟನೆ ಸರ್ಕಾರ ಹೆದರಿದೆ ಅಂತ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ರಿಯಾಕ್ಟ್ ಮಾಡಿದ್ದಾರೆ. 56,000 ಹುದ್ದೆ ನೇಮಕಾತಿಗೆ ನಿರ್ಧಾರ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ಈ ಒಂದು ಡಿಸಿಷನ್ ಏನಿದೆ ಇದು ಸಂತೋಷ ತಂದಿದೆ. ಇದು ಬಿಜೆಪಿ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಅರವಿಂದ್ ಬೆಲ್ಲದ್ ರಿಯಾಕ್ಟ್ ಮಾಡಿದ್ದಾರೆ. ವಿದ್ಯಾರ್ಥಿಗಳ ತಾಕತ್ತು ರಾಜ್ಯ ಸರ್ಕಾರಕ್ಕೆ ತಟ್ಟಿದೆ. ಬಿಜೆಪಿ ಹಾಗೂ ಆಕ್ಸಾ ಪ್ರತಿಭಟನೆಗೆ ಸರ್ಕಾರ ಹೆದರಿದೆ ಅಂತ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಈ ಹೋರಾಟ ಇನ್ನೂ ಉಗ್ರವಾಗಿ ಆಗ್ತೈತಿ. ಇನ್ನೂ ಹೆಚ್ಚು ಉಗ್ರ ಆದ್ರೆ ಸರ್ಕಾರನ ಏರುಪೇರು ಆಗ್ತೈತೆ ಅನ್ನುವಂಥ ಹೆದರಿಕೆಯಿಂದ ಕೂಡಲೇ ಅವರು ಕ್ಯಾಬಿನೆಟ್ದಲ್ಲಿ 56,000 ನೇಮಕಾತಿ ಮಾಡಬೇಕಂತೇಳಿ ಏನು ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಈ ಡಿಸಿಷನ್ನು ವಿದ್ಯಾರ್ಥಿಗಳ ತಂದೆ ತಾಯಿಗಳಿಗೆ ಸಂತೋಷವನ್ನು ಉಂಟು ಮಾಡುತ್ತೆ ಅಂತ ಹೇಳಕ್ಕೆ ನಂಗೆ ಖುಷಿ ಅನ್ನಿಸ್ತೈತಿ. ಮತ್ತು ಇದು ಭಾರತೀಯ ಜನತಾ ಪಕ್ಷ ಅಧಿಕೃತ ವಿರೋಧ ಪಕ್ಷವಾಗಿ ಏನು ನಾವು ಹೋರಾಟ ಮಾಡಿದ್ದೀವಿ, ಈ ಹೋರಾಟಕ್ಕೆ ಸಿಕ್ಕ ಜಯ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಎಲ್ಲಿ ತನಕ ಕೇವಲ ವಿದ್ಯಾರ್ಥಿಗಳು ಮಾತಾಡ್ಕೊತ ಇದ್ದರು, ಅಲ್ಲಿ ತನಕ ಈ ಸಿದ್ದರಾಮಯ್ಯನವರ ಮಲ್ಕೊಂಡಿದ್ದಂಥ ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡ್ತಿದ್ದಿಲ್ಲ. ಯಾವಾಗ ನಾವು ವಿದ್ಯಾರ್ಥಿಗಳ ಪರವಾಗಿ ನಿಂತೀವಿ, ಹೋರಾಟ ಮಾಡಿದ್ವಿ, ಆವಾಗ ಜಾಗೃತರಾಗಿ ಇವರು ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಆದರೆ ಈ ಡಿಸಿಷನ್ನು ಕ್ಯಾಬಿನೆಟ್ದಲ್ಲಿ ಆದರೆ ಸಾಲದು. ಈ ಡಿಸಿಷನ್ನು ಇಮಿಡಿಯೇಟ್ಲಿ ಇಂಪ್ಲಿಮೆಂಟ್ ಆಗುವಂಥ ಅವಶ್ಯಕತೆ ಇದೆ. ಇಮಿಡಿಯೇಟ್ಲಿ ಇವೆಲ್ಲ ಜಾಬ್ಗಳದ್ದು ನೋಟಿಫಿಕೇಷನ್ ಆಗಬೇಕು. ಅದಾದಮೇಲೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಶುರು ಮಾಡಬೇಕು. ಇವತ್ತು ರಾಜ್ಯ ಸರ್ಕಾರ ಈ ಹೋರಾಟ ಇನ್ನೂ ಉಗ್ರವಾಗಿ ಆಗ್ತೈತಿ. ಇನ್ನೂ ಹೆಚ್ಚು ಉಗ್ರ ಆದ್ರೆ ಸರ್ಕಾರನ ಏರುಪೇರು ಆಗ್ತೈತೆ ಅನ್ನುವಂಥ ಹೆದರಿಕೆಯಿಂದ ಕೂಡಲೇ ಅವರು ಕ್ಯಾಬಿನೆಟ್ದಲ್ಲಿ 56,000 ನೇಮಕಾತಿ ಮಾಡಬೇಕಂತೇಳಿ ಏನು ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಈ ಡಿಸಿಷನ್ನು ವಿದ್ಯಾರ್ಥಿಗಳ ತಂದೆ ತಾಯಿಗಳಿಗೆ ಸಂತೋಷವನ್ನು ಉಂಟು ಮಾಡುತ್ತೆ ಅಂತ ಹೇಳಕ್ಕೆ ನಂಗೆ ಖುಷಿ ಅನ್ನಿಸ್ತೈತಿ. ಮತ್ತು ಇದು ಭಾರತೀಯ ಜನತಾ ಪಕ್ಷ ಅಧಿಕೃತ ವಿರೋಧ ಪಕ್ಷವಾಗಿ ಏನು ನಾವು ಹೋರಾಟ ಮಾಡಿದ್ದೀವಿ, ಈ ಹೋರಾಟಕ್ಕೆ ಸಿಕ್ಕ ಜಯ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಎಲ್ಲಿ ತನಕ ಕೇವಲ ವಿದ್ಯಾರ್ಥಿಗಳು ಮಾತಾಡ್ಕೊತ ಇದ್ದರು, ಅಲ್ಲಿ ತನಕ ಈ ಸಿದ್ದರಾಮಯ್ಯನವರ ಮಲ್ಕೊಂಡಿದ್ದಂಥ ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡ್ತಿದ್ದಿಲ್ಲ. ಯಾವಾಗ ನಾವು ವಿದ್ಯಾರ್ಥಿಗಳ ಪರವಾಗಿ ನಿಂತೀವಿ, ಹೋರಾಟ ಮಾಡಿದ್ವಿ, ಆವಾಗ ಜಾಗೃತರಾಗಿ ಇವರು ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಆದರೆ ಈ ಡಿಸಿಷನ್ನು ಕ್ಯಾಬಿನೆಟ್ದಲ್ಲಿ ಆದರೆ ಸಾಲದು. ಈ ಡಿಸಿಷನ್ನು ಇಮಿಡಿಯೇಟ್ಲಿ ಇಂಪ್ಲಿಮೆಂಟ್ ಆಗುವಂಥ ಅವಶ್ಯಕತೆ ಇದೆ.